ನಮಸ್ಕಾರ ಪ್ರೀತಿಯ ಗೋಕುಲ ಕನ್ನಡ ವೀಕ್ಷಕರಿಗೆ, ನಿಮ್ಮೆಲ್ಲರಿಗೂ ಗೋಕುಲ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಹೃತ್ಪೂರ್ವಕ ಸ್ವಾಗತ. ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ವಿಡಿಯೋವನ್ನು ಕೊನೆಯವರೆಗೆ ನೋಡಿ. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಇಂದಿನ ಈ ವಿಡಿಯೋದಲ್ಲಿ ನಾವು ಕಾಡುಗೊಲ್ಲರ ಮೇಲುಕಟ್ಟೆಮನೆ ರಾಮನಹಳ್ಳಿ ಕಟ್ಟೆಮನೆ ಬಗ್ಗೆ ತಿಳಿದುಕೊಳ್ಳೋಣ. ನಾವು ಹಿಂದಿನ ವಿಡಿಯೋಗಳಲ್ಲಿ ಕಾಡುಗೊಲ್ಲರ ಪರಿಚಯ ಹಾಗೂ ಅವರ ಸಂಪ್ರದಾಯಗಳ ಕುರಿತು ಹಲವು ವಿಡಿಯೋಗಳನ್ನು ಮಾಡಿದ್ದೇವೆ. ನೀವು ಆ ವಿಡಿಯೋಗಳನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುವ ಲಿಂಕ್ ಮೂಲಕ ಒಮ್ಮೆ ನೋಡಿ. ರಾಮನಹಳ್ಳಿ ಕಟ್ಟೆಮನೆ ಕುರಿತು. ರಾಮನಹಳ್ಳಿ ಮೂಲತಃ ರಾಮೇಗೌಡರ ಕುಲಕ್ಕೆ ಸೇರಿದ ಕಟ್ಟೆಮನೆ ಆಗಿದೆ. ಈ ರಾಮನಹಳ್ಳಿ ಕಟ್ಟೆಮನೆಯನ್ನು ಮೇಲುಕಟ್ಟೆಮನೆ ಎಂದು ಕರೆಯಲಾಗುತ್ತದೆ. ರಾಮನಹಳ್ಳಿ ಕಟ್ಟೆವು ಚಿತ್ರದುರ್ಗ ಜಿಲ್ಲೆಯ ಚಿತ್ರದುರ್ಗ ತಾಲೂಕಿನಲ್ಲಿರುವ ಒಂದು ಪುರಾತನ ಹಾಗೂ ವಿಶೇಷ ಗ್ರಾಮವಾಗಿದೆ. ಇದು ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಹಿನ್ನೆಲೆ ಹೊಂದಿರುವ ಅಪರೂಪದ ಕಟ್ಟೆಮನೆ ಎನ್ನಬಹುದು. ಕಟ್ಟೆಮನೆಗೆ ಸೇರಿದ ಕಾಡುಗೊಲ್ಲರ ಬೇಡಗುಗಳು: 1 ಅರೇನೂರು ಗೊಲ್ಲರು, 2 ಮೇರೇನೂರು ಗೊಲ್ಲರು, 3 ಕಂಬೇರು ಗೊಲ್ಲರು, 4 ಕಳೆನೂರು ಗೊಲ್ಲರು, 5 ಒಡೆನೂರು ಗೊಲ್ಲರು, 6 ಒನಕೆರು ಗೊಲ್ಲರು, 7 ಕಂಚಿನೋರು ಗೊಲ್ಲರು. ಕಟ್ಟೆಮನೆಯ ದೇವರುಗಳು. ಕಾಡುಗೊಲ್ಲರು ಮೂಲತಃ ಬುಡಕಟ್ಟು ಸಂಪ್ರದಾಯದವರು ಹಾಗೂ ಪ್ರಕೃತಿ ಆರಾಧಕರು. ಒಂದು ಕಾಲಘಟ್ಟದಲ್ಲಿ ಅವರು ಶ್ರೀ ವೈಷ್ಣವ ಪರಂಪರೆಯ ಪ್ರಭಾವದಲ್ಲಿ ಪರಕಾಲ ಮಠದ ಒಕ್ಕಲಾಗಿ ಶ್ರೀ ವೈಷ್ಣವ ಧರ್ಮವನ್ನು ಆಚರಿಸುತ್ತಿದ್ದರು. ಈ ವಿಷಯಗಳ ಕುರಿತು ಹೆಚ್ಚಿನ ಮಾಹಿತಿಗಾಗಿ ಡಾಕ್ಟರ್ ಪ್ರೊ ತಿಮ್ಮಯ್ಯ ಸರ್ ರಚಿಸಿರುವ ಕಾಡುಗೊಲ್ಲ ಸಾಲವಲಿ ಕೃತಿಯನ್ನು ಓದಬಹುದು. ಅಲ್ಲಿ ಈ ಸಂಪ್ರದಾಯಗಳ ಕುರಿತು ವಿವರವಾಗಿ ದಾಖಲಿಸಲಾಗಿದೆ. ರಾಮನಹಳ್ಳಿ ಕಟ್ಟೆಮನೆಗೆ ಸೇರಿದ ಗೊಲ್ಲರನ್ನು ವಿಷ್ಣುಗೊಲ್ಲರು ಎಂದು ಕರೆಯಲಾಗುತ್ತದೆ. ಅವರ ಪ್ರಮುಖ ದೇವರುಗಳು ಶ್ರೀರಾಮ, ಆಂಜನೇಯ ಸ್ವಾಮಿ, ಕಟಮಲಿಂಗೇಶ್ವರ ಸ್ವಾಮಿ. ಇವರು ಕಟ್ಟೆಮನೆಯ ಆರಾಧ್ಯ ದೇವರುಗಳು. ಇಷ್ಟರಲ್ಲೇ ಇಂದಿನ ವಿಡಿಯೋ ಮುಗಿಯಿತು. ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಗೋಕುಲ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.